ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ದೀಪಾ ನವೀನ್. ಅತಿಥಿ ಜೊತೆ ಮಾತುಕತೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ತೆ ಮೇಡಮ್. ನೀವು ಮೂಲತಃ ಮಲ್ನಾಡವರು. ಕುವೆಂಪು ಅವರು ಮಲ್ನಾಡವರು. ಈ ಶಾಲೆ ಹೆಸರು ಕುವೆಂಪು ಅಂತಾನೆ ಇದೆ. ಸೊ ಏನಿ ಅವಿನಾಭಾವ ಸಂಬಂಧ ಇರಬಹುದು? ಹೌದು ಮೇಡಮ್, ನೀವು ಹೇಳಿದ ಹಾಗೆ ಅವಿನಾಭಾವ ಸಂಬಂಧ ಖಂಡಿತ ಇದೆ. ಯಾಕಂತ ಹೇಳಿದರೆ ಕುವೆಂಪುರವರ ಅತಿ ದೊಡ್ಡ ಅಭಿಮಾನಿ ನಾನು. ಅವರ ಬರವಣಿಗೆಗೆ ಕೂಡ ನಾನು ಬಹಳಷ್ಟು ಮೆಚ್ಚಿಕೊಂಡು ಅದನ್ನು ಜೀವನದಲ್ಲಿ ಕೆಲವೊಂದು ಸಂಗತಿಗಳನ್ನು ನಾನು ಫಾಲೋ ಮಾಡ್ತಾ ಇದ್ದೇನೆ. ಹಾಗಾಗಿ ಕುವೆಂಪುರವರು ಹೆಸರು, ಕುವೆಂಪುರವರ ಮಲೆನಾಡಿನಲ್ಲೇ ಹುಟ್ಟಿದ ನಾನು, ಅದರ ಜೊತೆಯಲ್ಲಿ ಕುವೆಂಪುರವರ ಹೆಸರಿರುವಂಥ ಈ ಶಾಲೆಯಲ್ಲಿ ನನಗೊಂದು ಸೇವೆ ಮಾಡುವಂಥ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯವೇ. ನೀವು ಈ ಶಾಲೆಗೆ ವರ್ಗಾವಣೆಯಾಗಿ ಬರುವುದಕ್ಕಿಂತ ಮೊದಲು ಬೇರೆ ಯಾವುದಾದ್ರೂ ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿಕೊಂಡು ಬಂದಿದ್ದೀರಾ? ಹೌದು ಮೇಡಮ್, ನಾನು ಈ ಶಾಲೆಗೆ, ಇದು ನನ್ನ ವೃತ್ತಿ ಜೀವನದ 2ನೇ ಶಾಲೆ. ಸೊ ಇದರ ಮೊದಲು ನಾನು ಅಪಾಯಿಂಟ್ ಆದಾಗ, ಹೊಸದಾಗಿ ನೇಮಕಾತಿಗೊಂಡಾಗ ನಾನು ರಹಮತ್ ನಗರ, ಕಿನ್ಯ ಹತ್ತಿರ ಇದೆ, ದೇರಳಕಟ್ಟೆ ದಾಟಿ ಆಚೆ ಹೋಗಬೇಕು. ರಹಮತ್ ನಗರದಲ್ಲಿ ನಾನು ಫಸ್ಟ್ ಅಪಾಯಿಂಟ್ಮೆಂಟ್ ಆದದ್ದು. ಸುಮಾರು 10 ವರ್ಷಗಳ ಕಾಲ ನನ್ನಲ್ಲಿ ಸೇವೆ ಸಲ್ಲಿಸಿದೆ. ಆ ನಂತರ ನನಗೆ ಅಲ್ಲಿಂದ ಒಂದು ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿ ನಾನು ಪರೀಕ್ಷೆ ಬರೆದು ಅದರಲ್ಲಿ ನೇಮಕಾತಿಯಾಗಿ ಆ ನಂತರ ಅಲ್ಲಿ 4 ವರ್ಷಗಳ ಕಾಲ ಸೇವೆ ಸಲ್ಲಿಸಿದೆ. ಅಲ್ಲಿಂದ ನನಗೆ ಅಲ್ಲಿ ಸಮಯಾವಕಾಶ ಅಥವಾ ಅವಧಿ ಮುಗಿದ ನಂತರ ನನಗೊಂದು ಶಾಲೆಗೆ ಬರಲೇಬೇಕಿತ್ತು. ಆಗ ನನ್ನ ಅದೃಷ್ಟ, ಈ ಶಾಲೆ ಒಂದು ವೇಕೆಂಟ್ ಪೋಸ್ಟ್ ಇತ್ತು, ಇಲ್ಲಿ ಖಾಲಿ ಹುದ್ದೆ ಇತ್ತು. ಹಾಗಾಗಿ ನಾನು ಈ ಶಾಲೆಯನ್ನು ತೆಗೆದುಕೊಂಡೆ. ಆದರೆ ಈ ಶಾಲೆಯಲ್ಲಿ ನನಗೆ ದುಡಿಲಿಕ್ಕೆ, ಒಂದು ಸೇವೆ ಮಾಡಲಿಕ್ಕೆ ಅವಕಾಶ ಸಿಕ್ಕಿರೋದು ನನ್ನ ಸೌಭಾಗ್ಯ. ಅದರ ಜೊತೆಯಲ್ಲಿ ನನಗಿದು ನನ್ನ ವೃತ್ತಿ ಜೀವನದ 2ನೇ ಶಾಲೆ. ಮೇಡಮ್, ನೀವು ಈ ಶಾಲೆಗೆ ಬಂದು ಎಷ್ಟು ವರ್ಷಗಳಾಯಿತು? ಆಮೇಲೆ ನೀವು ಬರುವಾಗ ಈ ಶಾಲೆಯ ಸ್ಥಿತಿಗತಿ ಯಾವ ರೀತಿಯಾಗಿತ್ತು? ಮೇಡಮ್, ನಾನು ಈ ಶಾಲೆಗೆ ಬಂದು ಇಲ್ಲಿಗೆ 8 ವರ್ಷಗಳಾಯಿತು. ಸೊ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಸುಮಾರು 180 ವಿದ್ಯಾರ್ಥಿಗಳಿದ್ದರು, 8 ಜನ ಶಿಕ್ಷಕರಿದ್ದರು. ಮತ್ತು ಇಲ್ಲಿ ಸಾಮಾನ್ಯವಾಗಿ ಕನ್ನಡ ಮಾಧ್ಯಮ ಮಾತ್ರ ಇತ್ತು. ಹಾಗೂ ವ್ಯವಸ್ಥಿತವಾದ ಶಾಲೆ ಆಗಿತ್ತು. ಮತ್ತು ಒಂದು ಉತ್ತಮವಾದಂತಹ ನಾಯಕತ್ವ ಗುಣ ಹೊಂದಿರುವಂಥ ಒಬ್ಬರು ಉದಯ ಮೇಡಮ್ ಅಂತ ಅವರು ಚಾರ್ಜಲ್ಲಿದ್ದರು. ಆಗ ಬಂದಾಗ ನನಗೆ ಬಹಳಷ್ಟು ಖುಷಿಯಾಯಿತು. ಇಷ್ಟು ದೊಡ್ಡ ಕ್ಯಾಂಪಸ್, ಇಷ್ಟು ದೊಡ್ಡ ಶಾಲೆ, ಮತ್ತು ಮಕ್ಕಳು ಕೂಡ ಇಲ್ಲಿ 180 ಮಕ್ಕಳಿದ್ದಾರೆ. ಆ ರೀತಿ ತುಂಬಾ ಇಷ್ಟಪಟ್ಟು ನಾನು ಈ ಶಾಲೆಯಲ್ಲಿ ನನ್ನ ವೃತ್ತಿಯನ್ನು ಮಾಡಬೇಕು ಅಂಥೇಳಿ ಆಸೆ ಪಟ್ಟದ್ದು. ದಾಖಲಾತಿ ಹೆಚ್ಚಿಸುವ ಸವಾಲು ನಿಮ್ಮ ಮುಂದೆ ಇತ್ತು. ಈ ಸವಾಲನ್ನು ನೀವು ಯಾವ ರೀತಿಯಾಗಿ ನಿಭಾಯಿಸಿದ್ದೀರಾ? ಹೌದು, ದಾಖಲಾತಿನ ಹೆಚ್ಚಿಸಲಿಕ್ಕೆ ಪಟ್ಟಂಥ ಶ್ರಮ ಬಹಳಷ್ಟಿದೆ ಮೇಡಮ್. ಅದನ್ನು ನಾನು ವಿವರವಾಗಿ ನಿಮ್ಮಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಖಂಡಿತ. ಸೊ ಅದರಲ್ಲಿ ನಾನು ಬಂದಂಥ ಸಂದರ್ಭದಲ್ಲಿ ಈ ಶಾಲೆಯಲ್ಲಿ ಒಬ್ಬ ಕ್ರಿಯಾಶೀಲ ಮುಖ್ಯ ಶಿಕ್ಷಕರಿದ್ದರು, ಉದಯಕುಮಾರಿ ಅಂತ. ಅವರು ಕ್ರಿಯಾಶೀಲರು. ನನಗೂ ಕೂಡ ಆ ವಿಚಾರದಲ್ಲಿ ಆಸಕ್ತಿ ಹೆಚ್ಚಿತ್ತು. ಅಂಥ ಸಂದರ್ಭದಲ್ಲಿ ನಾನು ಅವರಲ್ಲಿ ಒಂದು ಪ್ರಸ್ತಾಪವನ್ನಿಟ್ಟೆ. ನಾವು LKG UKG ಬೇರೆ ಕಡೆಗಳಲ್ಲೆಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ನಾವು ಕೂಡ ಸ್ಟಾರ್ಟ್ ಮಾಡಿದರೆ ನಮ್ಮಲ್ಲಿ ಕೂಡ ಮಕ್ಕಳ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳಿ ನಾನು ಪ್ರಸ್ತಾಪವನ್ನು ಅವರಲ್ಲಿ ಇಟ್ಟಾಗ ಅವರು ಒಮ್ಮೆ ಆಲೋಚನೆ ಮಾಡಿದರು. ಯಾಕಂದರೆ ನನಗಿಂತ ಅನುಭವಿಗಳು, ಸರ್ವಿಸಲ್ಲಿ ನನಗಿಂತ ಹಿರಿಯರು, ಮತ್ತು ಈ ಶಾಲೆಯಲ್ಲಿ ಅವರು ಅನುಭವಿಗಳಾಗಿದ್ದರು. ಅಂಥ ಸಂದರ್ಭದಲ್ಲಿ ಮತ್ತು ಇಲಾಖಾ ನಿಯಮಗಳು ಪ್ರತಿಯೊಂದನ್ನು ಅವರು ಆಲೋಚನೆ ಮಾಡಿ ಒಂದು ಸಲ ಅವರು ಮೌನವಾಗಿ ತಟಸ್ಥರಾದರು. ಆ ನಂತರದಲ್ಲಿ ನನ್ನ ಸ್ನೇಹಿತೆ ಮತ್ತು ನನ್ನ ಆತ್ಮೀಯರಾದಂಥ ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿರುವ ಗ್ಲಾಡಿಸ್ ಅವರು ನನಗೆ ಪರಿಚಯ. ಅವರು ನಮ್ಮ ಕ್ಲಸ್ಟರ್ನ, ಈ ಶಾಲೆಯ ಒಬ್ಬ ರಿಸೋರ್ಸ್ ಪರ್ಸನ್ ಆಗಿದ್ದರು, ಕ್ಲಸ್ಟರ್ ರಿಸೋರ್ಸ್ ಪರ್ಸನ್ ಆಗಿದ್ದರು. ಸೊ ಅವರ ಮೂಲಕ ನಾನು ಒಮ್ಮೆ HMಗೆ ನೀವೊಂದು ಮಾತು ಹೇಳಿ, ನಾನು ಆ್ಯಸ್ ಅ ಟೀಚರ್ ನಾನು ಹೇಳ್ತಾ ಇದ್ದೇನೆ, ಆ್ಯಸ್ ಅ CRP ನೀವೊಂದು ಮಾತು ಹೇಳಿದರೆ HM ಅವರು ಸ್ವಲ್ಪ ಒಪ್ಪಿಕೊಂಡಾರು ಅಂಥೇಳಿ ಆಗಿತ್ತು. ಆದರೆ ನಮ್ಮ ಉದಯ ಮೇಡಮ್ಗೆ ಆಸಕ್ತಿ ಇತ್ತು. ಆದರೆ ಅವರು ಸ್ವಲ್ಪ ಆಗು ಹೋಗುಗಳ ಬಗ್ಗೆ ಮತ್ತು ಹಣಕಾಸಿನ ವಿಚಾರದ ಬಗ್ಗೆ ಆಲೋಚನೆ ಮಾಡ್ತಾಯಿದ್ರು. ಅಂಥ ಸಂದರ್ಭದಲ್ಲಿ ಮತ್ತು ಗ್ಲಾಡಿಸ್ ಅವರ ಮೂಲಕ ಮತ್ತು ನಾನು ಕೂಡ ಸ್ವಲ್ಪ ಒತ್ತಾಯವನ್ನು ಹೇಳಿದೆ. ಇಲ್ಲ, ನಾವಿದ್ದೇವೆ ನಿಮ್ಮೊಟ್ಟಿಗೆ, ನಾನಿದ್ದೇನೆ ನಿಮ್ಮ ಜೊತೆಯಲ್ಲಿ, ಎಲ್ಲದಕ್ಕೆ ಕೂಡ ಸಕ್ಸಸ್ ಆಗುವ ರೀತಿಯಲ್ಲಿ ಅಲ್ಲಿವರೆಗೆ ನಾನು ನಿಲ್ತೇನೆ, ಇದನ್ನೊಂದು ನಾವು ಮಾಡುವ ಅಂಥೇಳಿ ಕೇಳಿಕೊಂಡೆ. ಅದು LKG UKG ಸ್ಟಾರ್ಟ್ ಮಾಡುವಂಥದ್ದು. ಆ ನಂತರ ಅವರು ಕ್ರಮೇಣ ಒಪ್ಪಿಕೊಂಡು ನಾವು 3 ಜನರ ಒಂದು ತಂಡ ಆಯಿತು. ನಾನು, ಉದಯಕುಮಾರಿ ಮೇಡಮ್ ಮತ್ತು ಗ್ಲಾಡಿಸ್ ಅವರು. ಸೊ ನಾವು 3 ಜನರ ಒಂದು ತಂಡ ಮಾಡಿಕೊಂಡು ಇದಕ್ಕೆ ರೂಪುರೇಷೆಗಳನ್ನು ಹಾಕಲಿಕ್ಕೆ ಪ್ರಾರಂಭಿಸಿದೆವು. ನಿಮ್ಮ ಯೋಚನೆ ಹಾಗೂ ಯೋಜನೆಯನ್ನು ಯಾವ ರೀತಿಯಾಗಿ ಅನುಷ್ಠಾನಕ್ಕೆ ತಂದ್ರಿ? ಸರಿ ಮ್ಯಾಮ್, ನಾವಂದರೆ
ಮೊದಲು ಕನ್ನಡ ಮಾಧ್ಯಮದಲ್ಲಿ ಇದ್ದಂಥ ವಿದ್ಯಾರ್ಥಿಗಳ ದಾಖಲಾತಿನ ಹೆಚ್ಚಿಸಲಿಕ್ಕೆ ಮೊದಲು ಪ್ರಯತ್ನ ಮಾಡಿದೆವು. 1ನೇ ತರಗತಿಗೆ ದಾಖಲಾಗುವಂಥ ವಿದ್ಯಾರ್ಥಿಗಳಿಗೆ 1,000 FD ಇಡ್ತೇವೆ, ಫಿಕ್ಸೆಡ್ ಡಿಪಾಸಿಟ್ ಇಡ್ತೇವೆ ಅಂತ ಪ್ರಚಾರ ಮಾಡಿದೆವು. ಆ ಪ್ರಚಾರ ಮಾಡಬೇಕಾದ್ರೆ ನಮಗೆ ಮಕ್ಕಳ ಸಂಖ್ಯೆ ಸುಮಾರು 7 ಮಕ್ಕಳು ಬಂದು ಜಾಯ್ನ್ ಆದರು 1ನೇ ತರಗತಿಗೆ. ನಮಗೆ 1ನೇ ತರಗತಿಗೆ ಮಕ್ಕಳು ಒಂದು ಸುಮಾರು 30-40 ಮಕ್ಕಳು ಜಾಯ್ನ್ ಆದರೆ ಅಥವಾ ದಾಖಲಾತಿ ಆದಲ್ಲಿ ಆಗ ಶಾಲೆಯ ಸ್ಟ್ರೆಂತ್ ಆಟೋಮೆಟಿಕಲಿ ಹೆಚ್ಚಾಗ್ತಾ ಹೋಗುತ್ತೆ. ಆದರೆ ನಮಗೆ ಕಂಡಂಥದ್ದಂದರೆ 7 ಮಕ್ಕಳು ಮಾತ್ರ. 7 ಮಕ್ಕಳು ಅಂತ ಹೇಳಿದರೆ ಒಂದು ತರಗತಿ ನಡೆಸಲಿಕ್ಕೆ ಮಿನಿಮಮ್ 20 ಮಕ್ಕಳಾದರೂ ಇರಬೇಕು. ಬಟ್ ಅಷ್ಟನ್ನು ನಾವು ಹೆಚ್ಚಿಸಬೇಕು ಅನ್ನೋ ಆಲೋಚನೆ ಇತ್ತು ನಮಗೆ. ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಇನ್ನೂ ಹೆಚ್ಚಿನ ಪ್ರಚಾರ ಮಾಡಲಿಕ್ಕೆ ನಾವು ಅಂಗನವಾಡಿಗಳಿಗೆ ಭೇಟಿ ಕೊಟ್ಟೆವು. ಅಂಗನವಾಡಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರಚಾರ ಮಾಡಿ, ಅಲ್ಲಿ ಎಲ್ಲ ವಿದ್ಯಾರ್ಥಿಗಳಿರ್ತಾರೆ, ಮಕ್ಕಳ ವಯೋಮಾನದ ಮಕ್ಕಳಲ್ಲೆಲ್ಲ ಇರ್ತಾರೆ, ಅಲ್ಲಿಗೆ ಭೇಟಿ ಕೊಟ್ಟು ಆ ಮಕ್ಕಳನ್ನು ಸೇರಿಸಲಿಕ್ಕೆ ಮನವೊಲಿಸುವಂಥದ್ದನ್ನೆಲ್ಲ ಮಾಡಿದೆವು. ಆದರೂ ಕೂಡ ಮಕ್ಕಳು ಬರೋದು ಕಾಣಲಿಲ್ಲ. ಮತ್ತು ಪ್ರಚಾರ ಮಾಡಿ ದಾಖಲಾತಿ ಆಂದೋಲನ ಮಾಡಿದೆವು. ಮನೆಗಳಿಗೆ ಭೇಟಿ ಕೊಟ್ಟೆವು, ಮಕ್ಕಳನ್ನು ಸೇರಿಸಿ ಅಂತ ಕೇಳಿಕೊಂಡು. ಪರಿಸರದಲ್ಲಿರುವಂತಹ ಮನೆಗಳಿಗೆ, ಶಾಲೆಯ ಸುತ್ತಮುತ್ತ ಜನವಸತಿ ಏನಿದೆ ಇಲ್ಲಿಯ ಪರಿಸರದಲ್ಲಿರುವಂಥ ವಿದ್ಯಾರ್ಥಿಗಳ ಮಕ್ಕಳ ಮನೆಗಳಿಗೆ ನಾವು ಭೇಟಿ ಕೊಟ್ಟು ಮಕ್ಕಳನ್ನು ಸೇರಿಸಲಿಕ್ಕೆ ಪ್ರಯತ್ನ ಮಾಡಿದೆವು. ಕೊನೆಗೆ ನಮಗೆ ಒಂದು 20 ಮಕ್ಕಳು ಆ ಸಂದರ್ಭದಲ್ಲಿ ಬಂದರು. ಆದರೆ ನಾವು ಕೊಟ್ಟ ಮಾತಿನಂತೆ ಅವರ ಹೆಸರಿಗೆ 1,000 FD ಇಡಲೇಬೇಕು, ಫಿಕ್ಸೆಡ್ ಡಿಪಾಸಿಟ್ ಇಡಲೇಬೇಕಲ್ಲ. ಅದಕ್ಕೋಸ್ಕರ ನಮಗೆ ಹಣಕಾಸಿನ ಸಮಸ್ಯೆ, ಅಂದರೆ ಆರ್ಥಿಕವಾಗಿ ನಾವು ಹೇಗೆ ಅದನ್ನು ಹೊಂದಾಣಿಕೆ ಮಾಡೋದು ಅಂತ ಆಲೋಚನೆ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಮುಖ್ಯ ಶಿಕ್ಷಕರಾಗಿದ್ದಂಥ ಉದಯ ಮೇಡಮ್, ನಾನು ಮತ್ತು ಗ್ಲಾಡಿಸ್ ಇವ್ರನ್ನ 3 ಜನ ಆಲೋಚನೆ ಮಾಡಿ ಮೆಟ್ರಿಕ್ ಮೇಳವನ್ನು ಸ್ಟಾರ್ಟ್ ಮಾಡುವ. ಅಂದರೆ ನಾವು ಶಿಕ್ಷಕರೇ ಆಹಾರವನ್ನು ತಯಾರಿಸೋದು, ಪೋಷಕರು ಬಂದು ಅದನ್ನು ಕೊಂಡುಕೊಳ್ಳುವಂಥದ್ದು. ಮತ್ತು ಶಿಕ್ಷಕರು ಏನಾದರೂ ಮಕ್ಕಳಿಗೆ ಬೇಕಾದಂಥ ಸ್ಟೇಷನರಿ ಇದ್ದಿರ್ಬೋದು ಅಥವಾ ಇಯರಿಂಗ್ಸ್ ಇದ್ದಿರ್ಬೋದು, ಇಂಥದನ್ನೆಲ್ಲ ನಾವು ಪ್ರಿಪೇರ್ ಮಾಡಿಕೊಂಡು ಅದನ್ನು ನಾವು ಸೇಲ್ ಮಾಡೋದು. ಸೇಲ್ ಮಾಡಿದ ಹಣದಲ್ಲಿ ಈ FDಯನ್ನು ಇಡುವಂಥದ್ದು ಅಂತ ಆಲೋಚನೆ ಮಾಡಿದೆವು. ಅದರ ಜೊತೆಯಲ್ಲಿ ಗ್ಲಾಡಿಸ್ ಮೇಡಮ್ ಅವರು ನಾನು ಹೇಳಿದೆ ಆತ್ಮೀಯರ ಅಂತೇಳಿ, ಅವರು ನನ್ನ ಬರ್ತಡೇಗೆ ಒಂದು ಟ್ಯಾಬ್ ಕೂಡ ಕೊಟ್ಟಿದ್ದರು. ಅದಕ್ಕೊಂದು ಸುಮಾರು ಅದರ ಮೌಲ್ಯ 8,000 ಇರ್ಬೋದು. ಸೊ ಅದನ್ನು ಒಂದು ಲಕ್ಕಿ ಡಿಪ್ ಮಾಡಿಬಿಟ್ಟೆವು. ಈ ಲಕ್ಕಿ ಡಿಪ್ಪಲ್ಲಿ ಅದು ಹೊಸತ್ತು ನನಗೆ ಕೊಟ್ಟದ್ದು, ನಾನು ಯೂಸ್ ಮಾಡಿರಲಿಲ್ಲ, ಓಪನೇ ಮಾಡಿರಲಿಲ್ಲ ನಾನು ಅದನ್ನು ಲಕ್ಕಿ ಡಿಪ್ ಮಾಡಿದೆವು. ಅದು ಆಯಿತು. ಅಲ್ಲಿಗೆ ಅದು ಲಕ್ಕಿ ಡಿಪ್ಪಲ್ಲಿ 13,000 ಹಣ ನಮಗೆ ಅಲ್ಲಿ ಬಂತು. ಅದರಲ್ಲಿ 13,000 ಬಂತು ಟ್ಯಾಬಲ್ಲಿ. ಅದು 8,000ದ್ದು 13,000, ಒಟ್ಟು ಹಣ 13,000 ಬಂತು. ಅದೊಂದು ನವಜಾತ ಶಿಶುವಿಗೆ ಲಕ್ಕಿ ಡಿಪ್ಪಲ್ಲಿ ಅದು ಹೋಯಿತು. ಆ ನಂತರದಲ್ಲಿ ನಾವು ಏನು ಫುಡ್ ಫೆಸ್ಟಿವಲ್ ಮಾಡಿದೆವು. ಫುಡ್ ಫೆಸ್ಟಿವಲಲ್ಲಿ ನಾನು ಕೂಡ ಗೋಬಿ ಮಂಚೂರಿಯನ್ನು ಪ್ರಿಪೇರ್ ಮಾಡಿ ಸೇಲ್ ಮಾಡಿದೆ, ನಾನು ಕೂಡ. ಹಾಗೆ ಪ್ರೇಮಕುಮಾರಿ ಅಂತ ಇದ್ದರು, ಅವರು ಪುಲಾವ್ ಅಂಥದನ್ನೆಲ್ಲ ಮಾಡಿದರು. ವಿಲಾಸಿನಿ ಅಂತ ಈಗ ನಮ್ಮಲ್ಲಿ PT ಮಿಸ್ ಇದ್ದಾರೆ, ಅವರು ಅವಿಲ್ ಮಿಲ್ಕ್ ಶೇಕ್ ಆ ರೀತಿಯಲ್ಲಿ ಮಾಡಿ ಒಟ್ಟು ನಾವು ಆಹಾರ ಮೇಳವನ್ನು ಮಾಡುವಾಗ ಅದರ ಜೊತೆಯಲ್ಲಿ ನಾನು ಕ್ವಿಲ್ಲಿಂಗ್ ಪೇಪರಲ್ಲಿ ಮಕ್ಕಳಿಗೆ ಇಯರಿಂಗ್ಸ್ ಮಾಡೋದನ್ನು ಹೇಳಿಕೊಡ್ತಾ ಇದ್ದೆ. ನನ್ನ 8ನೇ 7ನೇ ಮಕ್ಕಳಿಗೆ ಕ್ವಿಲ್ಲಿಂಗ್ ಪೇಪರ್ ನಿಮ್ಗೆ ಗೊತ್ತಿರ್ಬೋದು, ಅದರಲ್ಲಿ ನಾನು ಇಯರಿಂಗ್ಸನ್ನು ಮಾಡಿ ಜುಮ್ಕಾ ಮಾಡೋದು ಇಂಥನ್ನೆಲ್ಲ ಮಾಡಿಕೊಡ್ತೇವೆ. ಅದನ್ನು ಕಂಪ್ಲೀಟ್ಲಿ ರೆಡಿ ಮಾಡಿಕೊಂಡು ಅದನ್ನು ಕೂಡ ಸೇಲ್ ಮಾಡಿದೆ ನಾವು. ಸೊ ಸೇಲ್ ಮಾಡಿದ ನಂತರ ನಮಗೊಂದು ಸುಮಾರು 20,000ದವರೆಗೆ ಹಣ ಕಲೆಕ್ಟ್ ಆಯಿತು. ಕಲೆಕ್ಟ್ ಆದ ಹಣವನ್ನು ನಾವು ಪೋಸ್ಟ್ ಆಫೀಸಲ್ಲಿ ಪ್ರತಿಯೊಂದು ಮಗುವಿನ ಹೆಸರಲ್ಲಿ FDಯನ್ನು ಇಟ್ಟೆವು. FD ಇಟ್ಟೆ. ಆ ವರ್ಷದಲ್ಲಿ ನಮಗೆ 20 ಆಯಿತು. ಸೊ ಇನ್ನೂ ಆಲೋಚನೆ ಅಂದರೆ ನೆಕ್ಸ್ಟ್ ಇಯರಿಗೆ ಏನು ಮಾಡಬೇಕು, ನೆಕ್ಸ್ಟ್ ಇಯರಿಗೆ ಇದೇ ಕಾನ್ಸೆಪ್ಟನ್ನು ಮಾಡಿದರೆ ಬರ್ತಾರಾ? ಬರುವುದಿಲ್ಲ. ಸೊ FD ಇಡುವಾಗ 20 ಬಂದವರು ನೆಕ್ಸ್ಟ್ 1,000ದ ಆಸೆಗೆ ಯಾರು ಬರಲಿಕ್ಕಿಲ್ಲ. ಏನು ಮಾಡಬೇಕು ಅಂಥೇಳಿ ಮುಂದೆ ನಮ್ಗೆ ಇನ್ನೂ ಕೂಡ ಭವಿಷ್ಯದ ಬಗ್ಗೆ ನಾವು ಆಲೋಚನೆ ಮಾಡಲಿಕ್ಕೆ ಪ್ರಾರಂಭಿಸಿದೆವು. ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮವನ್ನು ಪ್ರಾರಂಭಿಸಲು ಏನಾದರೂ ಪ್ರೇರಣೆ ಇತ್ತಾ? ಪ್ರೇರಣೆ ಇತ್ತು. ಮೊದಲನೇದಾಗಿ ನಾನು ಆಗ ಹೇಳಿದ ಹಾಗೆ ದಾಖಲಾತಿ ಹೆಚ್ಚಿಸಲಿಕ್ಕೆ ನಾವು ಮಾಡಿದಂಥ ಪ್ರಯತ್ನ ಮೊದಲನೇ ಪಾರ್ಟ್ 1 ಆಗಿತ್ತು. ಸೊ ಪಾರ್ಟ್ 2 ನೆಕ್ಸ್ಟ್ ಇಯರಿಗೆ ಏನು ಮಾಡೋದು, ಇದೇ ರೀತಿಯಲ್ಲಿ ಕ್ರಮದಲ್ಲಿ ಹೋದರೆ ಇನ್ನೂ ಹೆಚ್ಚಾಗೋದಿಲ್ಲ ಅನ್ನೋದು ನಮಗೊಂದು ನಂಬಿಕೆ. ಸೊ ಆದ ಕಾರಣ ಅದರ ಜೊತೆಯಲ್ಲಿ ನಮ್ಮ ಶಾಲೆಯ ಸುತ್ತಲೂ 360 ಡಿಗ್ರಿಯಲ್ಲಿ ಕೂಡ ಶಾಲೆಯ ಸುತ್ತಮುತ್ತ 1 ಕಿಲೋಮೀಟರ್ 1.5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹಲವಾರು ಪ್ರತಿಷ್ಠಿತ ಆಂಗ್ಲ ಮಾಧ್ಯಮ ಶಾಲೆಗಳು ಮತ್ತು ಸಾಮಾನ್ಯ ಆಂಗ್ಲ ಮಾಧ್ಯಮ ಶಾಲೆಗಳು ಇವೆ, ಈಗಲೂ ಇವೆ. ಸೊ ಈ ಹಂತದಲ್ಲಿ ನಮ್ಮಲ್ಲಿ ಕನ್ನಡ ಮಾಧ್ಯಮ ಮಾತ್ರ ಇದ್ದರೆ ನಮ್ಮ ಮಕ್ಕಳ ಸಂಖ್ಯೆ ತರಗತಿಗಳಲ್ಲಿ ನಮ್ಮ ದಾಖಲಾತಿ ಹೆಚ್ಚಾಗುವುದಿಲ್ಲ ಅನ್ನೋದು ನಮಗೆ ಗೊತ್ತಾಗಿತ್ತು, ಅರಿವಾಗಿತ್ತು. ಅದರ ಜೊತೆಯಲ್ಲಿ ನನ್ನದೊಂದು ವೈಯಕ್ತಿಕವಾದಂಥ ಒಂದು ಆಲೋಚನೆ ಇತ್ತು. ನಾನು ಚಿಕ್ಕವಳಿರುವಾಗ ನನ್ನ ಹೈಸ್ಕೂಲ್ ಮತ್ತು ಪ್ರೈಮರಿ ನಾನು ಕಲ್ತದ್ದು ಕನ್ನಡ ಮಾಧ್ಯಮ, ಅದು ಸರ್ಕಾರಿ ಶಾಲೆಯಲ್ಲಿ ಕಲ್ತದ್ದು. ಸೊ ನನಗೆ ಇಂಗ್ಲೀಷ್ನ ಆ ಜ್ಞಾನ ಏನಿದೆ, ಆಂಗ್ಲ ಮಾಧ್ಯಮದಲ್ಲಿ ಕಲ್ತವರಷ್ಟು ಇಂಗ್ಲೀಷ್ ಜ್ಞಾನ ಆ ಸಂದರ್ಭದಲ್ಲಿ ಇರಲಿಲ್ಲ. ಈಗ ನಾನು ಇಂಗ್ಲೀಷ್ ಟೀಚರ್ ಆಗಿದ್ದೇನೆ, MA ಇನ್ ಇಂಗ್ಲೀಷ್ ಮಾಡ್ಕೊಂಡಿದ್ದೇನೆ, ಆ ಕೊರತೆಯೂ ನಾನು ನಿಭಾಯಿಸ್ಕೊಂಡಿದ್ದೇನೆ. ಆದರೆ
ಆಗ ಆ ಸಂದರ್ಭದಲ್ಲಿ ನಾನು ಪಿ ಯು ಸಿ ಮಾಡುವಂಥ ಸಂದರ್ಭದಲ್ಲಿ ನನಗೆ ಸೈನ್ಸ್ ಅಂದರೆ ಬಹಳ ಇಷ್ಟ. ಸೈನ್ಸ್ ತೆಗೆದುಕೊಳ್ಬೇಕು ಅನ್ನೋ ಆಲೋಚನೆಯಲ್ಲಿದ್ದೆ. ಆದರೆ ಕನ್ನಡದಲ್ಲಿ ಕಲಿತ ಕಾರಣ ಮತ್ತು ಕನ್ನಡ ಮಾಧ್ಯಮದಲ್ಲಿ ಕಲಿತ ಕಾರಣ ನನಗೆ ಅಲ್ಲಿ ತುಂಬಾ ಕಷ್ಟವನ್ನು ಎದುರಿಸಬೇಕಾಯಿತು. ನಾನು ಕಲಿವಿಕೆಯಲ್ಲಿ ಸ್ವಲ್ಪ ಹುಷಾರಿದ್ದವಳು, ಹಾಗೆಯೇ ನಾನು ಸೈನ್ಸ್ ತೆಗೆದುಕೊಂಡೆ. ಆದರೆ ಫೇಲ್ ಆಗ್ತೇನೇನೋ ಅನ್ನೋ ಭಯ ಕೂಡ ಇತ್ತು. ಸೊ ನನಗೆ ಇಂಗ್ಲೀಷ್ನ ಕೊರತೆಯಿಂದ ನಾನು ಅದನ್ನು ಸೈನ್ಸನ್ನು ಬಿಟ್ಟು ನಾನು ಆರ್ಟ್ಸಿಗೆ ಮತ್ತೆ ಜಂಪ್ ಆದೆ. ಸೊ ನನ್ನಂತಹ ವಿದ್ಯಾರ್ಥಿಗಳಿಗೆ, ಒಂದು ಸಾಮಾನ್ಯವಾಗಿ ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದೆ ಇರುವಂಥ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕನ್ನಡ ಮಾಧ್ಯಮದ ಜೊತೆಯಲ್ಲಿ ಅಥವಾ ಇಂಗ್ಲೀಷ್ ಮಾಧ್ಯಮ ಸಿಕ್ಕಿದಲ್ಲಿ ಅವರ ಆಯ್ಕೆ ಮಾಡ್ಕೊಳ್ಬೇಕಾದ್ದು ಇಂಗ್ಲೀಷ್ ಮಾಧ್ಯಮವ ಕನ್ನಡ ಮಾಧ್ಯಮ, ಪೋಷಕರ ಆಯ್ಕೆ. ಆದರೆ ಪೋಷಕರ ಆಯ್ಕೆ ಏನಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ ಈಗ ಇಂಗ್ಲೀಷ್ ಮೀಡಿಯಮೇ ಇತ್ತು. ಸೊ ಹಾಗಾಗಿ ಅಂಥ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮವನ್ನು ನಾವು ಒಂದು ವ್ಯವಸ್ಥೆ ಮಾಡಿಕೊಟ್ಟಲ್ಲಿ ಆ ಮಕ್ಕಳು ಅವರು ಬಯಸಿದಂಥ ಹುದ್ದೆಗೆ ಇಂಜಿನಿಯರ್ ಆಗ್ತಾರಾ, ಡಾಕ್ಟರ್ ಆಗ್ತಾರಾ, ಅಥವಾ ಅವರು ಪಿ ಯು ಸಿಗೆ ಹೋಗುವಾಗ ಆಂಗ್ಲ ಭಾಷೆಯ ಪೈಪೋಟಿ ಅವರಿಗೆ ಎದುರಾಗುತ್ತೆ. ಅಂತಹ ಪೈಪೋಟಿಯನ್ನು ಅವರು ಸಮರ್ಥವಾಗಿ ನಿಭಾಯಿಸಲಿಕ್ಕೆ ಒಂದು ಶಕ್ತರಾಗಬೇಕು ಅನ್ನೋದು ನನ್ನ ವೈಯಕ್ತಿಕ ಒಂದು ಆಲೋಚನೆ ಆಗಿತ್ತು. ಅದರ ಜೊತೆಯಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಟಾರ್ಟ್ ಮಾಡೋದ್ರಿಂದ ನಮ್ಮ ಸರ್ಕಾರಿ ಶಾಲೆಯನ್ನು ಕೂಡ ಉಳಿಸ್ಬೋದು. ಈ ಎರಡೂ ಆಲೋಚನೆಗಳಿಂದಾಗಿ ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಆಂಗ್ಲ ಮಾಧ್ಯಮ ವಿಭಾಗವನ್ನು ತೆರೆಯಲಿಕ್ಕೆ ಪ್ರಯತ್ನವನ್ನು ಮಾಡಿದೆವು. ಮೇಡಮ್, ಇದಕ್ಕೆ ಪೂರಕವಾಗಿರುವಂತಹ ವ್ಯವಸ್ಥೆಗಳು ಇತ್ತ ಮೇಡಮ್? ಪೂರಕವಾದಂಥ ವ್ಯವಸ್ಥೆಗಳು ಇರಲಿಲ್ಲ. ನಮಗೆ ಸುಮಾರು ಸವಾಲುಗಳು ಎದುರಾಯಿತು. ಉದಾಹರಣೆಗೆ ಅಂತ ಹೇಳಿದರೆ ನಾವು ಒಂದು 8 ಜನ ಶಿಕ್ಷಕರಿದ್ದೆವು. 8 ಜನ ಶಿಕ್ಷಕರು 1ರಿಂದ 8ನೇ ತರಗತಿಗೆ ಪಾಠ ಮಾಡಲಿಕ್ಕೆ ನಾವು ಲಭ್ಯರಿದ್ದಂಥ ಶಿಕ್ಷಕರು. LKGಯನ್ನು ಪ್ರಾರಂಭಿಸಬೇಕಾದ್ರೆ, ಒಂದು ಹೊಸ ತರಗತಿಯನ್ನು ಪ್ರಾರಂಭಿಸಬೇಕಾದ್ರೆ, ಮಕ್ಕಳ ದಾಖಲಾತಿ ಮಾಡಿಕೊಳ್ಬೇಕಾದ್ರೆ ಅಲ್ಲಿ ಶಿಕ್ಷಕರ ಅಗತ್ಯತೆ, ಕೊಠಡಿ ಅಗತ್ಯತೆ, ಅದರ ಜೊತೆಯಲ್ಲಿ ಫರ್ನಿಚರ್ಸ್ ಬೇಕಾದಂಥ ಭೌತಿಕ ಸೌಲಭ್ಯವನ್ನು ಹೆಚ್ಚಿಸಲಿಕ್ಕೆ ನಾವು ಸಮುದಾಯ ಹಿರಿಯ ವಿದ್ಯಾರ್ಥಿ ಸಂಘ ಹಾಗೂ ನಮ್ಮ SDMC ಹಾಗೂ ಪದವು ಫ್ರೆಂಡ್ಸ್ ಕ್ಲಬ್ ಇವರ ಸಹಕಾರವನ್ನು ನಿರೀಕ್ಷೆ ಮಾಡಿದೆವು. ಸೊ ಆ ನಿರೀಕ್ಷೆಯಂತೆ ಅವರ ಸಹಕಾರ ಕೂಡ ಸಂಪೂರ್ಣವಾಗಿ ನಮಗೆ ಸಿಕ್ಕಿತು. SDMCಯವರು ಮತ್ತು ಹಿರಿಯ ವಿದ್ಯಾರ್ಥಿಗಳ ಮೂಲಕ ಈ ಕೆಲಸವನ್ನು ಮಾಡಿಸಲಿಕ್ಕೆ ನಾವು ಪ್ರೇರಣೆಯನ್ನು ನೀಡಲಿಕ್ಕೆ ಮುಂದಾದೆವು. ಸೊ ಅದರ ಜೊತೆಯಲ್ಲಿ SDMCಯವರು ಹಾಗೂ ಹಿರಿಯ ವಿದ್ಯಾರ್ಥಿಗಳು ₹1 ಅಭಿಯಾನವನ್ನು ಮಾಡುವ ಮೂಲಕ ಈ ಶಾಲೆಯನ್ನು ಉನ್ನತೀಕರಿಸಬೇಕು ಅಂಥೇಳಿ ಅವರನ್ನು ನಾವು ಪ್ರೇರೇಪಿಸಿದೆವು. ಆ ಪ್ರೇರಣೆಯಂತೆ ಅವರು ₹1 ಅಭಿಯಾನದ ಮೂಲಕ ಶಾಲೆಗೆ ಬೇಕಾದಂತಹ ಆರ್ಥಿಕ ವ್ಯವಸ್ಥೆಯನ್ನು ಒಂದುಗೂಡಿಸಲಿಕ್ಕೆ ಅವರು ಮುಂದಾದರು. ಸೊ ಅದರ ಜೊತೆಯಲ್ಲಿ ನಾವು ಶಿಕ್ಷಕರು ಕೂಡ ಅವರ ಜೊತೆ ಸೇರಿಕೊಂಡು ಮನೆಗೆ ಹೋಗಿ ದಾಖಲಾತಿ ಆಂದೋಲನವನ್ನು ಮಾಡಿ ಶಾಲೆಗೆ ಮಕ್ಕಳನ್ನು ತರಲಿಕ್ಕೆ ಪ್ರಯತ್ನ ಮಾಡಿದೆವು. ಆ ಸಂದರ್ಭದಲ್ಲಿ ನಮ್ಮ ದಾಖಲಾತಿ ಆಂದೋಲನ ಹೇಗಿತ್ತು ಅಂತ ಹೇಳಿದರೆ, ಬೆಳಗ್ಗೆ ನಮ್ಮ ಶಾಲೆಗೆ ಬರುವಂಥ ಟೈಮ್ಗಿಂತ ಅರ್ಧ ಗಂಟೆ ಮೊದಲು ಬರ್ತಿದ್ದೆವು. ಅರ್ಧ ಗಂಟೆ ಮೊದಲು ಬಂದಂಥ ಸಂದರ್ಭದಲ್ಲಿ ಹತ್ತಿರದ ಮನೆಗಳಿಗೆ ನಾವು ತಂಡವನ್ನು ಕಟ್ಟಿಕೊಂಡು ಭೇಟಿ ಕೊಡುವಂಥದ್ದು. ನಾವೇ ಹೋಗ್ತಾ ಇದ್ದೆವು. ನಮ್ಮ ಮುಖ್ಯ ಶಿಕ್ಷಕರು ಇಲ್ಲಿ ಇರ್ತಿದ್ರು, ಉದಯ ಮೇಡಮ್. ಅವರು ಬೆಳಗ್ಗೆ ಬಂದಂಥ ಮಕ್ಕಳನ್ನು ಅಸೆಂಬ್ಲಿವರೆಗೆ ಅವರು ನಿಭಾಯಿಸ್ತಾ ಇದ್ರು. ಅಸೆಂಬ್ಲಿ ಆಗುವವರೆಗೆ ನಾವು ಮನೆಗಳಿಗೆ ಭೇಟಿ ಕೊಟ್ಟು ದಾಖಲಾತಿ ಆಂದೋಲನವನ್ನು ಮಾಡಿ ಪೇರೆಂಟ್ಸ್ ಅವರ ಮನವೊಲಿಸಿ ನಮ್ಮಲ್ಲಿ ಕೂಡ LKG ಸ್ಟಾರ್ಟ್ ಮಾಡ್ತಾ ಇದ್ದೇವೆ, ನಮ್ಮಲ್ಲಿ ಮಕ್ಕಳನ್ನು ಸೇರಿಸಿ ಅಂತೇಳಿ ಅಲ್ಲಿ ಪ್ರಚಾರವನ್ನು ಮಾಡಲಿಕ್ಕೆ ನಾವು ಮನೆಗೆ ಭೇಟಿ ಕೊಡ್ತಾ ಇದ್ದೆವು. ಈವನ್ ನಾವು ಸಂಡೇಸ್ ಕೂಡ, ಭಾನುವಾರದ ದಿನ ಕೂಡ ನಾವು ಬೆಳಗ್ಗೆ ನಮ್ಮ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿ ಮಧ್ಯಾಹ್ನದ ನಂತರ ತಂಡದಲ್ಲಿ ನಾವು 8 ಜನರ ತಂಡ, ಅದರಲ್ಲಿ ಮುಖ್ಯ ಶಿಕ್ಷಕರು ಶಾಲೆಯಲ್ಲಿ ಇರ್ತಿದ್ರು, ಅವರನ್ನು ನಾವು ಹೊರತುಪಡಿಸಿ ನಾವು 7 ಜನ ತಂಡ ಕಟ್ಟಿಕೊಂಡು ನಮ್ಮ ಏನು ಜನವಸತಿ ಏನಿದೆ ನಮ್ಮ ಶಾಲೆಯ ಸುತ್ತಮುತ್ತಲಿನ ಪ್ರದೇಶಗಳಿಗೆ ನಾವು ಸಂಡೇ ಕೂಡ ಹೋಗಿದ್ದೇವೆ. ಯಾಕಂದರೆ ರೀಸನ್ ಎಷ್ಟೇ, ಬೇರೆ ದಿನಗಳಲ್ಲಿ ತಂದೆ ತಾಯಿ ಇಬ್ಬರೂ ಕೆಲಸಕ್ಕೆ ಹೋಗಿರ್ತಾರೆ, ಆದರೆ ಸಂಡೇ ಅವರು ನಮಗೆ ಸಿಗ್ತಾರೆ. ಸೊ ಹಾಗಾಗಿ ನಾವು ಭಾನುವಾರದ ದಿನ ಕೂಡ ಬಂದು ಆ ಮನೆಗಳಿಗೆ ಭೇಟಿ ಕೊಟ್ಟು ನಮ್ಮಲ್ಲಿ ಇಂಗ್ಲೀಷ್ ಮೀಡಿಯಂ ಅಥವಾ LKG ಸ್ಟಾರ್ಟ್ ಮಾಡ್ತಿದ್ದೇವೆ ಅಂತೇಳಿ ಪ್ರಚಾರವನ್ನು ಮಾಡಿದೆವು. ನಮ್ಮ SDMC ಮತ್ತು ಹಿರಿಯ ವಿದ್ಯಾರ್ಥಿಗಳು ₹1 ಅಭಿಯಾನದ ಮೂಲಕ ಅವರು ಮುಂದೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಅವರು ಮಾಡಿಕೊಂಡ್ರು. ಸೊ ಇದಿಷ್ಟು ಎಲ್ಲರ ಸಾಂಘಿಕ ಪ್ರಯತ್ನ ಅಂತ ಹೇಳ್ಬೋದು. ಎಲ್ಲರ ಸಾಂಘಿಕ ಪ್ರಯತ್ನದಿಂದಾಗಿ ನಾವು LKGಯನ್ನು ಪ್ರಾರಂಭ ಮಾಡಿದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದನ್ನ ನೀವು ಖಂಡಿತ ಮೇಡಮ್, ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದು ನಮ್ಮ ಶಾಲೆಯನ್ನು ನೋಡುವಾಗ ಗೊತ್ತಾಗ್ತದೆ. ಇವತ್ತಿನವರೆಗೆ ಸುಮಾರು 8 ವರ್ಷಗಳಿಂದ ಆ ಒಗ್ಗಟ್ಟಿನಲ್ಲಿ ಒಂದು ಬದಲಾವಣೆ ಆಗಲಿಲ್ಲ, ನಮ್ಮಲ್ಲಿ ಯಾವುದೇ ರೀತಿಯ ಬದಲಾವಣೆ ಆಗಲಿಲ್ಲ. ಇವತ್ತಿಗೂ ಕೂಡ ಅಷ್ಟೇ ಒಗ್ಗಟ್ಟಿನಲ್ಲಿ ನಮ್ಮ ಶಾಲೆಯನ್ನು ಕೊಂಡೋಗ್ತಾ ಇದ್ದೇವೆ. ಒಗ್ಗಟ್ಟಿನಲ್ಲಿ ಬಲವಿದೆ ಅಂತೇಳಿ ಮಕ್ಕಳಿಗೆ ಕಲಿಸಬೇಕಾದ್ರೆ ನಮ್ಮ ಶಾಲೆಯನ್ನು ಉದಾಹರಣೆ ಕೊಡಬಹುದು ಅಂತ ನಾನು ಹೇಳ್ತೇನೆ. ಖಂಡಿತ. LKGಯನ್ನು ಪ್ರಾರಂಭಿಸಿದ ನಂತರ ದಾಖಲಾತಿ ನಿಮಗೆ ಹೆಚ್ಚಾಯ್ತಾ? ಪ್ರಾರಂಭದ ವರ್ಷದಲ್ಲಿ ದಾಖಲಾತಿ LKG ಸ್ಟಾರ್ಟ್ ಮಾಡಿದ ವರ್ಷದಲ್ಲಿ ಪ್ರಾರಂಭದಲ್ಲಿ ದಾಖಲಾತಿ ಹೆಚ್ಚಳ ಆಗಲಿಲ್ಲ. ಕಾರಣ ಅಂತ ಹೇಳಿದರೆ ಪೋಷಕರಿಗೆ ಸ್ವಲ್ಪ ನಂಬಿಕೆ ಬರಬೇಕು. ಒಂದು ಶಾಲೆಯಲ್ಲಿ ವ್ಯವಸ್ಥೆ ಎಲ್ಲ ಹೇಗಿದೆ ಅಂಥೇಳಿ ಗೊತ್ತಾದ ನಂತರವೇ ಅವರು ಬಂದು ಸೇರಿಸೋದು. ನಮ್ಮದು ಪ್ರಾರಂಭ ಆದ ಕಾರಣ ಆರಂಭದಲ್ಲಿ ನಮಗೆ ಮಕ್ಕಳ ಸಂಖ್ಯೆ ಸ್ವಲ್ಪ ಕಡಿಮೆ ಇತ್ತು. ಆ ನಂತರದಲ್ಲಿ
ಮತ್ತು ನಾವು ಏನು ಮಾಡಿದ್ದೇವೆ ಅಂತ ಹೇಳಿದರೆ ಬೇರೆ ತರಗತಿಗಳಲ್ಲಿ ಅಥವಾ ಬೇರೆ ಪ್ರೈವೇಟ್ ಸ್ಕೂಲ್ಸ್ಗಳಲ್ಲಿ ಯಾವ ರೀತಿ ವ್ಯವಸ್ಥೆ ಮಾಡಿದ್ದಾರೆ ಆ ಎಲ್ಲ ವ್ಯವಸ್ಥೆಯನ್ನು ನಮ್ಮ ಶಾಲೆಯಲ್ಲಿ ತರಲಿಕ್ಕೆ ಪ್ರಯತ್ನ ಮಾಡಿದೆವು. ಅದರ ಜೊತೆಯಲ್ಲಿ ಕ್ವಾಲಿಟಿ ಕೊಟ್ಟಲ್ಲಿ ಎಜುಕೇಷನ್ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚು ಮಾಡಿದಲ್ಲಿ ಪೋಷಕರು ಖಂಡಿತ ಬರ್ತಾರೆ. LKG UKG ಆಯಿತು, ಇನ್ನು ಫಸ್ಟ್ ಸ್ಟ್ಯಾಂಡರ್ಡ್ನಿಂದ ಸರಕಾರದಿಂದ ಆಂಗ್ಲ ಮಾಧ್ಯಮ ಶಾಲೆಗೆ ಅನುಮತಿ ಇರೋದಿಲ್ಲ. ಇಲ್ಲಿ ನಿಮ್ಮ ಪ್ರಯತ್ನ ಯಾವ ರೀತಿಯಾಗಿತ್ತು? ಇದು ನಮಗೆ ಬಹಳ ದೊಡ್ಡ ಸವಾಲಾಗಿತ್ತು ಆ ಸಂದರ್ಭದಲ್ಲಿ. LKG ಪ್ರಾರಂಭ ಮಾಡಿದೆವು, UKG ಆಯಿತು. ಆ ನಂತರದಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗುವಾಗ ಪೋಷಕರ ನಿರೀಕ್ಷೆ ಸಾಮಾನ್ಯವಾಗಿ ಆಂಗ್ಲ ಮಾಧ್ಯಮವೇ ಬೇಕು ಅಂತ ಇರುತ್ತೆ. ಮತ್ತು ನಮಗೊಂದು ಭಯ ಶುರುವಾಗಿತ್ತು ಅಂತ ಹೇಳಿದರೆ LKG UKG ಗೆ ಬರೆಯುವುದು ಪರ್ಮಿಷನ್ ಕೊಡುವುದಿಲ್ಲ ಅಂತ ಗೊತ್ತಿತ್ತು. ಆದರೂ ಕೂಡ ಒಂದು ರಿಕ್ವೆಸ್ಟ್ ಮಾಡಿಕೊಂಡಲ್ಲಿ ಬೇರೆ ಕೆಲವು ಶಾಲೆಗಳಲ್ಲಿ ಮಾಡಿದ್ದಾರೆ, ನಮ್ಮಲ್ಲಿ ಯಾಕೆ ಮಾಡಬಾರ್ದು ಅಂತೇಳಿ ಏನೋ ಒಂದು ಸಣ್ಣ ಆಸೆಯನ್ನು ಇಟ್ಕೊಂಡು ನಾವು ರಿಕ್ವೆಸ್ಟ್ ಮಾಡುವಂಥ ಹಂತಕ್ಕೆ ಆಲೋಚನೆ ಮಾಡಿದೆವು. ಅದರ ಜೊತೆಯಲ್ಲಿ ನಾವು 6ನೇ ತರಗತಿಯಿಂದ ಅಲ್ಲಿಗೆ ಪರ್ಮಿಷನ್ ಇತ್ತು. 6ನೇ ತರಗತಿಯಿಂದ ಆಂಗ್ಲ ಮಾಧ್ಯಮಕ್ಕೆ ಪರ್ಮಿಷನ್ ಕೊಡ್ತಾಯಿದ್ರು. ಹಾಗಾಗಿ 6ನೇ ತರಗತಿಗೆ ನಾವು ಪರ್ಮಿಷನ್ಗೆ ಲೆಟರ್ ಹಾಕಿದೆವು, ಅದು ನಮಗೆ ಸಿಕ್ಕಿತ್ತು. ಆದರೆ 1ನೇ ತರಗತಿದು ಸ್ವಲ್ಪ ನಮಗೆ ತುಂಬಾ ಭಯ ಶುರುವಾಗಿತ್ತು. ಇಂತಹ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾಗಿದ್ದ ಸನ್ಮಾನ್ಯ HD ಕುಮಾರಸ್ವಾಮಿ ಅವರು ಒಂದು ಘೋಷಣೆಯನ್ನು ಮಾಡ್ತಾರೆ. 1000 ಶಾಲೆಗಳಲ್ಲಿ 2019-20 ಇಸವಿಯಲ್ಲಿ 1000 ಶಾಲೆ ಕರ್ನಾಟಕ 1000 ಶಾಲೆಗಳಲ್ಲಿ ಆಂಗ್ಲ ಮಾಧ್ಯಮವನ್ನು 1ನೇ ತರಗತಿಯಿಂದಲೇ ಪ್ರಾರಂಭ ಮಾಡ್ತೇವೆ ಅಂತ. ಇದು ನಮಗೆ ಹೇಗಾಯಿತು ಅಂತ ಹೇಳಿದರೆ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನೋದು ಹಾಗೆ ಆಯಿತು. ಸೊ ನಾವು ಆ ಪರಿಸ್ಥಿತಿಯಲ್ಲಿ ಇದ್ದೆವು, ನಮಗೆ ಇಂಗ್ಲೀಷ್ ಮೀಡಿಯಂ ಬೇಕು ಅಂತೇಳಿ ತಕ್ಷಣಕ್ಕೆ ಈ ಅನೌನ್ಸ್ಮೆಂಟ್ ಆದ ಕೂಡಲೇ ನಾವು ತುಂಬ ಖುಷಿಪಟ್ಟೆವು. ಆ ಸಂದರ್ಭದಲ್ಲಿ ಮಾನ್ಯ ಶಾಸಕರು ಈ ತರಗತಿಗಳನ್ನು ಬಂದು ಉದ್ಘಾಟನೆ ಮಾಡಿದರು. ಅವರ ಸಪೋರ್ಟ್ ಸುಮಾರು ಸಿಕ್ಕಿತ್ತು. ಶ್ರೀಯುತ ವೇದವ್ಯಾಸ್ ಕಾಮತ್ ಸರ್ ಅವರು ಆ ಸಂದರ್ಭದಲ್ಲಿ ಉದ್ಘಾಟನೆಯನ್ನು ಮಾಡಿ ಇದಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟು ನಾವು ಈ ಹಂತಕ್ಕೆ ತಲುಪಲಿಕ್ಕೆ ಸಹಕಾರವನ್ನು ನೀಡಿದರು ಅಂತ ಹೇಳ್ಬೋದು. ನೀವು ಇವಾಗ ಹೇಳಿದ್ರಿ ಶಾಸಕರು ಬಂದು ಉದ್ಘಾಟನೆ ಮಾಡಿದ್ರು ಅಂತ ಹೇಳಿ. ಈಗ ವೇದವ್ಯಾಸ್ ಕಾಮತ್ರವರದ್ದು ಏನಾದರೂ ಕೊಡುಗೆ ಈ ಶಾಲೆಗೆ ಇದೆಯಾ? ಖಂಡಿತ ಮೇಡಮ್, ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಮೊದಲಿಗೆ ಅವರು ನಮ್ಮ ಶಾಲೆಯನ್ನು ದತ್ತು ಶಾಲೆಯನ್ನಾಗಿ ಸ್ವೀಕಾರ ಮಾಡಿದರು. ಆ ಸ್ವೀಕಾರ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ ಆಗ ಪ್ರಾರಂಭದಲ್ಲಿ ಆಂಗ್ಲ ಮಾಧ್ಯಮನ ಅವ್ರು ಪ್ರಾರಂಭಿಸಿದೆವು. ಆಂಗ್ಲ ಮಾಧ್ಯಮ ಆಯ್ಕೆ ಆಗಬೇಕಾದ್ರೆ ಅವರದೊಂದು ಕೂಡ ಇದು ಸಪೋರ್ಟ್ ಇತ್ತು ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. 1ನೇ ತರಗತಿಗೆ ಅಂದರೆ ಶಾಲೆಗಳನ್ನು ಆಯ್ಕೆ ಮಾಡಿ ಕಳಿಸ್ಬೇಕಾದ್ರೆ ಅವರು ಕೂಡ ಅದರಲ್ಲಿ ನಮ್ಮ ಶಾಲೆನ ಆಯ್ಕೆ ಮಾಡಿ ಕಳಿಸಿದರು. ಅದರ ಜೊತೆಯಲ್ಲಿ ನಮ್ಮ ಶಾಲೆಗೆ ಬೇಕಾದಂಥ ಭೌತಿಕ ಸೌಲಭ್ಯಗಳನ್ನು ಒದಗಿಸಲಿಕ್ಕೆ ಅವರು ಸಾಕಷ್ಟು ಸಹಕಾರವನ್ನು ನಮಗೆ ನೀಡಿದ್ದಾರೆ. ನಾವು ಆಭಾರಿ ಕೂಡ ಆಗಿದ್ದೇವೆ ಅವರಿಗೆ. ನಮ್ಮ ಶಾಲೆ ಈ ಎತ್ತರಕ್ಕೆ ಬೆಳೀಲಿಕ್ಕೆ ಅವರು ಕೂಡ ಕಾರಣಕರ್ತರು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಮತ್ತೊಂದು, ಅವರಿಗೆ ನಮ್ಮ ಶಾಲೆ ಮತ್ತು ನಮ್ಮ ಇಡೀ ಕ್ಯಾಂಪಸ್ನ ಬಗ್ಗೆ ಬಹಳಷ್ಟು ಒಂದು ವ್ಯಾಮೋಹ ಇದೆ. ಅದರ ಜೊತೆಯಲ್ಲಿ ಅಭಿಮಾನ ಕೂಡ ಇದೆ. ಯಾವುದೇ ಸಂದರ್ಭದಲ್ಲಿ ನಮ್ಮ ಶಾಲೆ, ನಮ್ಮ ಇಲ್ಲಿಯ ಶಿಕ್ಷಕರು ನಮ್ಮನ್ನು ಅವರು ಹೊಗಳದೆ ಇರುವುದಿಲ್ಲ. ಅಷ್ಟು ಅಭಿಮಾನವನ್ನು ಇಟ್ಟುಕೊಂಡು ನಮ್ಮ ಶಾಲೆ ಅಭಿವೃದ್ಧಿಗೆ ನಮ್ಮ ಜೊತೆ ಸದಾ ನಿಂತಿದ್ದಾರೆ. ಸಂಘ ಸಂಸ್ಥೆಗಳ ಸಹಕಾರ ನಿಮಗೆ ಯಾವ ರೀತಿಯಾಗಿದೆ? ಮೇಡಮ್, ನಮ್ಮ ಶಾಲೆ ಈ ಹಂತಕ್ಕೆ ಬೆಳಿಬೇಕಾದ್ರೆ ಶಿಕ್ಷಕರ ಪ್ರಯತ್ನ ಮಾತ್ರ ಅಲ್ಲ, ಇಲ್ಲಿಯ ಸಂಘ ಸಂಸ್ಥೆಗಳು ಅವರ ಪ್ರಯತ್ನದಿಂದಾಗಿ ನಾವಿವತ್ತು ಈ ಹಂತಕ್ಕೆ ತಲುಪಲಿಕ್ಕೆ ಕಾರಣ ಅಂತ ಹೇಳ್ತೇನೆ. ಮುಖ್ಯ ಕಾರಣ ಅವರುಗಳೇ. ಸುಮಾರು 50 ವರ್ಷಗಳಿಂದ ನಮ್ಮ ಶಾಲೆಗೆ ಮೇಡಮ್ ಸಂಘ ಸಂಸ್ಥೆಗಳ ಸಹಕಾರ ನಿಮಗೆ ಹೇಗಿದೆ ಅಂತ ಹೇಳಿ ಇವಾಗಷ್ಟೇ ಹೇಳಿದ್ದೀರಾ ನೀವು. ಇನ್ನು ಇಲ್ಲಿ ಪೋಷಕರ ಸಹಕಾರ ನಿಮಗೆ ಯಾವ ರೀತಿಯಾಗಿದೆ? ನಮಗೆ ಪೋಷಕರಿಂದ ಉತ್ತಮ ಸ್ಪಂದನೆ ಇದೆ ಮೇಡಮ್ ನಮ್ಮ ಶಾಲೆಗೆ. ಆ ಪೋಷಕರು ನಮ್ಮ ಮೇಲೆ ಇಟ್ಟಿರುವಂಥ ಭರವಸೆ, ನಾವು ಅವರಿಗೆ ಕೊಡ್ತಾ ಇರುವಂಥ ಉತ್ತಮ ಗುಣಮಟ್ಟದ ಇದು ಏನಾಗಿದೆ ಅಂತ ಹೇಳಿದರೆ, ಒಂದೇ ನಾಣ್ಯದ 2 ಮುಖಗಳ ಹಾಗೆ ಆಗಿದೆ. 2 ಕೈಗಳು ಜೋಡಿಸಿದರೆ ಚಪ್ಪಾಳೆ ಅನ್ನುವ ರೀತಿಯಲ್ಲಿ ಪೋಷಕರ ಬೆಂಬಲ, ಸಹಕಾರ, ವಿಶ್ವಾಸ ಇಲ್ಲದೇ ಇದ್ದರೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಆ ರೀತಿ ಎಲ್ಲ ಪೋಷಕರು ಬಹಳಷ್ಟು ಸಪೋರ್ಟಿವ್ ಆಗಿದ್ದುಕೊಂಡು ನಮಗೆ ನಮ್ಮ ಶಾಲೆ ಬೆಳವಣಿಗೆಗೆ ಸಹಕಾರ ಕೊಡ್ತಾ ಇದ್ದಾರೆ. ಅಂಥ ಪೋಷಕರಲ್ಲಿ ಹಲವರ ಹೆಸರಿದೆ. ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಹೋದರೆ ಸುಮಾರು 500-600 ಜನರ ಉಲ್ಲೇಖವನ್ನು ಮಾಡಬೇಕಾಗ್ತದೆ. ನಾನು ಮುಖ್ಯವಾಗಿ ಕೆಲವರ ಹೆಸರಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರು STMC ಸದಸ್ಯರುಗಳು ಕೂಡ ಆಗಿದ್ದಾರೆ. ಆ ನೆಲೆಯಲ್ಲಿ ಅವರು ನಮ್ಮ ಶಾಲೆಗೆ ಸಾಕಷ್ಟು ಸಹಕಾರವನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ ಪಂಚಮಿ ಅವರು, ಅವರ ಮಗನನ್ನು ಇಲ್ಲಿ ನಮ್ಮ ಶಾಲೆಗೆ ಸೇರಿಸಬೇಕು ಅಂತ ಬಹಳ ಆಸಕ್ತಿಯಿಂದ ಬಂದು ಸೇರಿಸಿದವರು. ಪ್ರಮೀಳರವರು, ದೀಕ್ಷಿತರವರು ತಂದು ಹಾಕಿದ್ರು. ಸ್ವಲ್ಪ ಅಸಮಾಧಾನ ಇತ್ತು ಅವರಿಗೆ, ಹೇಗಿದೆಯೋ ಏನೋ ಅಂತ. ಆದರೆ ಇವತ್ತು ನಮ್ಮ ಶಾಲೆಯನ್ನು ಮೆಚ್ಚಿಕೊಂಡಿರುವಂಥ ಒಬ್ಬ ಪೋಷಕರಾಗಿದ್ದಾರೆ ಅವರು. ಆ ನಂತರ ರೇಖಾರವರು, ಹಾಗೆ ಜ್ಯೋತಿರವರು,
ಮತ್ತೊಬ್ಬರು ಅಂತ ಹೇಳಿದರೆ ಸುಮಾ ಅವರು ಹೊಸದಾಗಿ ಪ್ರೈವೇಟ್ ಸ್ಕೂಲಿಂದ ನಮ್ಮಲ್ಲಿಗೆ ತಂದು ಮಗುವನ್ನು ಸೇರಿಸಿದ್ದಾರೆ. ಸೇರಿಸಿದ ನಂತರ ಅವರಿಗೆ ಅದರಲ್ಲಿ ಬದಲಾವಣೆ, ಅವರ ಮಗಳಲ್ಲಿ ಬದಲಾವಣೆ ಕಂಡಿದೆ. ಅವ್ರು ಹೇಳಿದ್ದುಂಟು, ಮೊನ್ನೆ ಒಂದು STMC ಸಭೆ ಮತ್ತು ಪೋಷಕರ ಸಭೆ ಆಗುವಾಗ ಒಂದು ಮಾತನ್ನು ಹೇಳಿದರು, ನನ್ನ ಮಗಳು ಇಷ್ಟು ವರ್ಷ ಒಂದು ಖಾಸಗಿ ಶಾಲೆಯಲ್ಲಿ ಕಲಿಯುವಾಗ ಇಲ್ಲದಂಥ ಪ್ರಗತಿ ಇಲ್ಲಿ ಬಂದು ನನಗೆ 6 ತಿಂಗಳು ಅವಳಲ್ಲಿ ಪ್ರಗತಿ. ಇಲ್ಲಿ ವಿಕಲಚೇತನ ಮಕ್ಕಳಿದ್ದಾರೆ, ಆ ಮಕ್ಕಳಿಗೆ ಯಾವ ರೀತಿಯಾದಂಥ ಶಿಕ್ಷಣವನ್ನು ನೀಡ್ತಾ ಇದ್ದೀರಾ ಮತ್ತು ಎಷ್ಟು ಚಾಲೆಂಜಿಂಗ್ ಆಗಿದೆ ನಿಮಗೆ? ವಿಕಲಚೇತನ ವಿದ್ಯಾರ್ಥಿಗಳಿಗೆ ಒಂದು ಶಿಕ್ಷಣವನ್ನು ನೀಡುವುದು ಅಂತ ಹೇಳಿದರೆ ನಾನು ಮೊದಲ ಆದ್ಯತೆಯನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತೇಳಿದರೆ ನನ್ನ ವೈಯಕ್ತಿಕವಾಗಿ ನಾನು ಹೇಳೋದಾದರೆ, ನಾನು ಹೆಚ್ಚು ಪೂಜೆ ಪುನಸ್ಕಾರಗಳು ಅಥವಾ ದೇವಸ್ಥಾನಗಳನ್ನು ತಿರುಗೋದು ಅಥವಾ ಅದನ್ನು ಆಡಂಬರವಾಗಿ ಮಾಡುವಂಥದ್ದು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಎಷ್ಟು ನಾನು ಪೂಜೆ ಮಾಡ್ತೇನೆ, ದೇವರನ್ನು ನಂಬ್ತೇನೆ, ಪ್ರತಿಯೊಂದು ಮಾಡ್ತೇನೆ. ಆದರೆ ನನ್ನ ಇಂತಹ ಮಕ್ಕಳ ಸೇವೆಯಲ್ಲಿ ನಾನು ದೇವರನ್ನು ಕಾಣ್ತೇನೆ. ಈ ಮಕ್ಕಳಿಗೆ ನಾನು ಸಹಕಾರ ಮಾಡಿದರೆ, ಈ ಮಕ್ಕಳಲ್ಲಿ ಒಂದು ಏನು ನಾರ್ಮಲ್ ಮಕ್ಕಳ ಹಾಗೆ ಈ ಮಕ್ಕಳು ಬೆಳವಣಿಗೆ ಆಯಿತು ಅಂತಾದರೆ, ನಾನು ಅದಕ್ಕಿಂತ ದೊಡ್ಡ ಪೂಜೆ ಬೇರೆ ಯಾವುದೂ ಇಲ್ಲ. ಅದು ಈ ಮಕ್ಕಳ ಸೇವೆ ನನಗೆ ದೇವರ ಸೇವೆ, ನಾನು ಅದನ್ನು ನಂಬಿದವಳು. ಹಾಗಾಗಿ ಈ CWSN ಏನು ವಿಶೇಷ ಮಕ್ಕಳೇನಿದ್ದಾರೆ, ಮೊದಲಿಗೆ ಇಲ್ಲಿ ಬಂದು ಒಂದು ಮಗುವನ್ನು ಸೇರಿಸಿದರು. ನಾನು ಈ ಶಾಲೆಗೆ ಬಂದಂಥ ಸಂದರ್ಭದಲ್ಲಿ ಆ ಒಂದು ಮಗು ಆಟಿಸಮ್ನ ತುಂಬಾ ಸಿವಿಯರ್ ಇತ್ತು ಮಗುವಿಗೆ. ಆ ನಂತರ ಅವನೀಗ 7th ಸ್ಟ್ಯಾಂಡರ್ಡಲ್ಲಿ ಇದ್ದಾನೆ, ಸೋಹನ್ ಹೆಗ್ಡೆ ಅಂತ. 7th ಸ್ಟ್ಯಾಂಡರ್ಡಲ್ಲಿ ಆ ಮಗು ಈಗ ನಾರ್ಮಲ್ ಪರಿಸ್ಥಿತಿಗೆ ಬಂದಿದ್ದಾನೆ, ಅಂದರೆ ನಾರ್ಮಲ್ ಬಿಹೇವಿಯರ್ ಮಾಡ್ತಾನೆ. ಸೊ ಈ ರೀತಿ ಈ ಬದಲಾವಣೆ, ಈ ಪ್ರಗತಿ ಏನಿದೆ, ಇದು ನನಗೆ ಸಿಗುವಂಥ ಒಂದು ನನ್ನ ಫಲ ಅಂತ ಹೇಳ್ಬೋದು. ನಾನು ದೇವರಿಂದ ನಿರೀಕ್ಷೆ ಮಾಡುವಂಥ ಫಲ ನನಗೆ ಎಲ್ಲಿ ಸಿಗ್ತಾ ಇದೆ ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ರೀತಿಯ ಬದಲಾವಣೆಗಳನ್ನು ನೋಡಿದ ಕೆಲವು ಪೋಷಕರು ನಮ್ಮ ಶಾಲೆ ಬಗ್ಗೆ 4 ಕಡೆಗಳಲ್ಲಿ ಹೇಳಿಕೊಂಡ ನಂತರದಲ್ಲಿ ಈಗ ಈ ವರ್ಷ ಅಟ್ ಪ್ರೆಸೆಂಟ್ 18 ಮಕ್ಕಳು ನಮ್ಮಲ್ಲಿದ್ದಾರೆ. ಹೆಚ್ಚಿನ ಕಡೆಗಳಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಇಂಥ ಮಕ್ಕಳನ್ನು ತೆಗೆದುಕೊಳ್ಬೇಕಾದ್ರೆ ಶ್ಯಾಡೋ ಟೀಚರ್ ಇಡಬೇಕು ಅಥವಾ ಅವರ ಕಡೆ ಗಮನ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಬಟ್ ನಾನು ಯಾವಾಗಲೂ ಬರುವಂಥ ಪೋಷಕರಿಗೆ ಹೇಳೋದು ಒಂದೇ ಮಾತು, ಯಾವತ್ತೂ ನಾನು ನಿರಾಕರಣೆ ಮಾಡಲಿಲ್ಲ. ನಿಮ್ಮ ಮಗು ವಿಶೇಷ ಮಗುವ ನಮ್ಮಲ್ಲಿ ಸೇರಿಸಿ, ನಮ್ಮ ಸಾಮಾನ್ಯ ಮಕ್ಕಳೊಟ್ಟಿಗೆ ಅವರು ಇರಲಿ. ನಾನು ಹೆಚ್ಚು ಮಾಡದಿದ್ದರೂ ಸಾಮಾನ್ಯ ಮಕ್ಕಳೊಟ್ಟಿಗೆ ಸೇರಿಕೊಂಡ್ರೆ ತನ್ನಷ್ಟಕ್ಕೆ ಮಕ್ಕಳ ಏನು ಬಿಹೇವಿಯರಲ್ಲಿ, ವರ್ತನೆಯಲ್ಲಿ ಬದಲಾವಣೆ ಆಗಿ ಮಕ್ಕಳು ಸಾಮಾನ್ಯರಾಗ್ತಾರೆ ಅನ್ನೋದು ನನ್ನ ನಂಬಿಕೆ. ಹಾಗೆ ಈಗ ಪ್ರೆಸೆಂಟ್ 18 ವಿದ್ಯಾರ್ಥಿಗಳಿದ್ದಾರೆ. ಬರುವ ವರ್ಷಕ್ಕೆ ಕೂಡ ಟೀಚಿಂಗ್ ಮಾಡೋದು ಹೇಗೆ ಅಂತ ಹೇಳಿದರೆ, ಈಗ ಬಂದ ನಂತರ ಮಕ್ಕಳನ್ನು ಸಮನ್ವಯ ಶಿಕ್ಷಣ ನಮ್ಮ ವಿದ್ಯಾರ್ಥಿಗಳ ಜೊತೆ ಸೇರಿಸಿಕೊಂಡು ತರಗತಿ ಕೋಣೆಗಳಲ್ಲಿ ನಾವು ಕಲಿಸುವಂಥ ವಿಷಯವೂ ಅವರ ಕಿವಿಗೆ ಬೀಳಬೇಕು. ಕೆಲವು ವರ್ತನೆಗಳಲ್ಲಿ ಬದಲಾವಣೆ ಆಗಬೇಕು. ಆದರೆ ಅವರಿಗೆ ಪ್ರತ್ಯೇಕವಾಗಿ ನಾವೇನು ಮಾಡ್ಕೊಂಡಿದ್ದೇವೆ ಅಂದರೆ, ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡ್ಕೊಂಡಿದ್ದೇವೆ, ಕ್ರಿಯಾ ಯೋಜನೆ. ಪ್ರತಿ ಮಗುವಿನ ಸಮಸ್ಯೆ ಏನು, ಯಾವ ವಿಷಯದಲ್ಲಿ ಹಿಂದೆ ಇದೆ ಮಗು. ಉದಾಹರಣೆಗೆ ಆಟಿಸಮ್ನ ಮಗು ಇರ್ಬೋದು, ಸ್ಲೋ ಲರ್ನರ್ ಇದ್ದಿರ್ಬೋದು, ಕಿವಿ ಕೇಳದಿರ್ಬೋದು. ಈ ರೀತಿ ಅಂಥ ಮಕ್ಕಳಿಗೆ ಅವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಅವರಿಗೆ ಬೇಕಾದ ಕ್ರಿಯಾಯೋಜನೆಯನ್ನು ಮಾಡ್ಕೊಳ್ತೇವೆ. ಆ ಕ್ರಿಯಾಯೋಜನೆಯ ಪ್ರಕಾರ ನಮ್ಮ 8 ಅವಧಿಗಳು, ಶಾಲೆಯಲ್ಲಿ 8 ಅವಧಿ ಏನಿದೆ, ಆ 8 ಅವಧಿಯಲ್ಲಿ 2 ಅವಧಿಗಳನ್ನು ಅವರ ಕಾಂಪಿಟೆನ್ಸೀಸ್, ಅವರಿಗೆ ಬೇಕಾದ ಸಾಮರ್ಥ್ಯವನ್ನು ಕಲಿಸಲಿಕ್ಕೋಸ್ಕರ ಮೀಸಲಿಟ್ಟಿದ್ದೇವೆ. ಸೊ ಆ ಟೈಮಲ್ಲಿ ಆ 2 ಪಿರಿಯಡ್ ಮಕ್ಕಳನ್ನು ಕರ್ಕೊಂಡು ಹೋಗಿ ನಾವು ಕಲಿಸುವಂಥದ್ದು. ಎರಡನೇದು ಅಂತ ಹೇಳಿದರೆ, ಅವರಿಗೆ ಕಲಿಸಬೇಕಾದ್ರೆ ನಾವು ಸಾಮಾನ್ಯವಾಗಿ ನಾವು ವಿಶೇಷ ಶಿಕ್ಷಣ ಪಡೆದ ಶಿಕ್ಷಕರು ನಮ್ಮಲ್ಲಿ ಇರಲಿಲ್ಲ. ಸರ್ಕಾರದಿಂದ ನೇಮಕ ಆದಂಥ ಶಿಕ್ಷಕರಲ್ಲಿ ಕೂಡ ಸಮನ್ವಯ ಶಿಕ್ಷಣದ ತರಬೇತಿ ಪಡೆದಿದ್ದೇವೆ. ಬಟ್ ಅವರನ್ನು ವಿಶೇಷವಾಗಿ ಕಲಿಸಲಿಕ್ಕೆ ಒಂದು ವಿಶೇಷ BEd ಆಗಿದ್ದಿರ್ಬೋದು, ವಿಶೇಷವಾದಂಥ DEd ಆಗಿದ್ದಿರ್ಬೋದು, ಆ ಎಜುಕೇಷನ್ ಮಾಡಿದವರು ನಮ್ಮಲ್ಲಿ ಗೌರ್ಮೆಂಟ್ ಅಪಾಯಿಂಟೆಡ್ ಟೀಚರ್ಸ್ ಇರಲಿಲ್ಲ. ಹಾಗಾಗಿ ನಾವೇನು ಮಾಡಿದ್ದೇವೆ ಅಂತ ಹೇಳಿದರೆ, ಒಬ್ಬ ವಿಶೇಷ ಶಿಕ್ಷಣ BEd ಮಾಡಿದಂಥ ಟೀಚರನ್ನು ನಾವು ಗೌರವ ಶಿಕ್ಷಕರಾಗಿ ನೇಮಕ ಮಾಡ್ಕೊಂಡಿದ್ದೇವೆ. ಅವರ ಜೊತೆಯಲ್ಲಿ ನಮ್ಮ ಶಾಲೆಯಲ್ಲಿ ಕೌನ್ಸಿಲರ್ ಅಂಥೇಳಿ ನಾವು PM ಶ್ರೀ ಯೋಜನೆಯಲ್ಲಿ ನೇಮಕ ಮಾಡ್ಕೊಂಡಿದ್ದೇವೆ. ಇವರಿಬ್ಬರು ಕೂಡ ಆ ಮಕ್ಕಳನ್ನು ಹ್ಯಾಂಡಲ್ ಮಾಡ್ತಾರೆ. ಆ ಮಕ್ಕಳಿಗೆ ಅವರಿಗೆ ಬೇಕಾದ ಹಾಗೆ ಕ್ರಿಯಾಯೋಜನೆಯನ್ನು ರೂಪುರೇಷೆ ಮಾಡಿಕೊಂಡು, ಪಾಠವನ್ನು 2 ಪೀರಿಯಡ್ ಎಕ್ಸ್ಟ್ರಾ ಅವರಿಗೆ ಬೇರೆ ಅವಧಿಯಲ್ಲಿ ತೆಗೆದುಕೊಂಡು, ಆನಂತರ ಅವರಿಗೆ ಪ್ರತ್ಯೇಕ ಕ್ವಶನ್ ಪೇಪರ್ ಮಾಡ್ತೇವೆ. ಅವರಿಗೆ ನಾವೇನು ಕಲಿಸಿದ್ದೇವೆ, ಉದಾಹರಣೆಗೆ ಒಂದು ಮಗು ಕಲರ್ ಹಾಕುವ ಸಾಮರ್ಥ್ಯ ಮಾತ್ರ ಒಂದು ಕಾಂಪಿಟೆನ್ಸಿ ಅಂತ ಆದರೆ, ಅವನು ಕಲರ್ ಹಾಕೋದ್ರಲ್ಲೇ ನಾವು ಪ್ರಶ್ನೆಯನ್ನು ಕೇಳ್ತೇವೆ. ಅದೇ ಬೇಸಲ್ಲಿ ಆ ಮಗುಗೆ ಗ್ರೇಡ್ ಕೊಡ್ತೇವೆ. ಅಲ್ಲಿ ಆ ಮಕ್ಕಳು A+A ಬರ್ತಾರೆ. ಸಾಮಾನ್ಯ ಮಕ್ಕಳ ಹಾಗೆ ಆದರೆ ಅಲ್ಲಿ ನೀವು A ಅಂತ ಹೇಳಿದರೆ, ಈ ಮಕ್ಕಳು ಕ್ವಶನಿಗೆ ಆನ್ಸರ್ ಬರೆಯುವಂಥದ್ದು ಇರ್ಬೋದು, ಪ್ರಬಂಧ ಬರೆಯೋದು ಅದು ಬೇರೆ. ಬಟ್ ಈ ಮಕ್ಕಳ ಸಾಮರ್ಥ್ಯ ಬೇರೆ. ಉದಾಹರಣೆಗೆ ಒಂದು ಬಿಲ್ಡಿಂಗ್ ಬ್ಲಾಕ್ಸನ್ನೇ ಕರೆಕ್ಟಾಗಿ ಜೋಡಿಸಿದ್ದಾನೆ, ಅವನಿಗೆ ಶೇಪ್ಸ್ ಜೋಡಿಸಲಿಕ್ಕೆ ಬಂದಿದೆ, ಓಕೆ, ಅಲ್ಲಿಗೆ ಅವನಿಗೆ ಮಾರ್ಕ್ಸ್ ಕೊಟ್ಟೆವು ಆ ಮಗುವಿಗೆ. ಅದೇ ರೀತಿ ಅನಿಮಲ್ಸ್, ಕಲರ್ಸ್ ಐಡೆಂಟಿಫಿಕೇಷನ್ ಇದ್ದಿರ್ಬೋದು, ಒಂದು ಆರ್ಡರಲ್ಲಿ ಇಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದಿರ್ಬೋದು. ಇದೆಲ್ಲವನ್ನು ನೋಡ್ತೇವೆ. ಮಗುವಿನ ವರ್ತನೆಯಲ್ಲಿ ಬದಲಾವಣೆಯನ್ನು ನೋಡ್ತೇವೆ. ಈ ಎಲ್ಲ ಓವರಾಲ್ ಡೆವಲಪ್ಮೆಂಟ್ ನೋಡಿಕೊಂಡು ಅವರಿಗೆ ಬೇಕಾದ ಹಾಗೆ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿಕೊಂಡು ಆ ಪ್ರಶ್ನೆ ಪತ್ರಿಕೆಯನ್ನು ಮಕ್ಕಳ ಕೈಯಲ್ಲಿ ಬರೆಸ್ತೇವೆ. ಪೇರೆಂಟ್ಸಿಗೂ ಕೂಡ ಕಳಿಸಿರ್ತೇವೆ.
ನಾವು ಈ ರೀತಿಯಲ್ಲಿ ಪ್ರಶ್ನೆ ಕೇಳ್ತೇವೆ ಅಂತೇಳಿ ಅವರು ಸಪೋರ್ಟ್ ಮಾಡ್ತಾ ಇರ್ತಾರೆ. ಬಟ್ ಇಲ್ಲಿ ಕೂಡ ಆ ಶಿಕ್ಷಕರು ವೈಯಕ್ತಿಕವಾಗಿ ಇಂಡಿವಿಜುವಲ್ ಆಗಿ ಮಕ್ಕಳನ್ನು ಕರೆದುಕೊಂಡು ಅವರ ಹತ್ರ ಪರೀಕ್ಷೆಯನ್ನು ಬರೆಸ್ತಾರೆ. ಆ ಮಕ್ಕಳು ಪರೀಕ್ಷೆ ಬರೀತಾರೆ. ಪರೀಕ್ಷೆ ಬರೆದ ನಂತರದಲ್ಲಿ ಆ ರಿಸಲ್ಟ್ ಬಂದಾಗ ಒಂದು ಪೇರೆಂಟ್ಸಿಗೂ ಖುಷಿ, ಆ ಮಕ್ಕಳಿಗೂ ಕೂಡ ಸ್ವಲ್ಪ ಸಮಾಧಾನ. ಒಂದು ಎಕ್ಸಾಂಪಲ್ ಹೇಳಬೇಕು ಅಂತ ಹೇಳಿದರೆ, ಹತ್ತಿರದ ಒಂದು ಪ್ರೈವೇಟ್ ಸ್ಕೂಲಿನಿಂದ ಇಬ್ಬರು ಮಕ್ಕಳು, ಒಂದೇ ಮನೆ ಇಬ್ಬರು ಮಕ್ಕಳು, ವಿಶ್ಮಿತಾ ಮತ್ತು ವೇದಾಂತ್, ಇವರನ್ನು ಆಗೋದೇ ಇಲ್ಲ ಅಂಥೇಳಿ ಪ್ರೈವೇಟ್ ಸ್ಕೂಲಿಂದ ಟಿ ಸಿ ತೆಗೀರಿ ಅಂತ ಹೇಳಿದರು ಅಂಥೇಳಿ ಪೇರೆಂಟ್ಸ್ ನೊಂದುಕೊಂಡು ನಮ್ಮಲ್ಲಿಗೆ ಬಂದರು. ನಾನು ಒಂದು ಮಾತು ಹೇಳಿದೆ, ಅವರನ್ನು ಇಲ್ಲಿ ಸೇರಿಸಿ, ನೀವು ಟೆನ್ಷನ್ ಮಾಡಬೇಡಿ, ವಿತಿನ್ 1 ಇಯರಲ್ಲಿ ನಿಮ್ಗೆ ರಿಸಲ್ಟ್ ಸಿಗುತ್ತೆ ಹೇಳಿದೆ. ಅದೇ ರೀತಿಯಲ್ಲಿ ಆ ಇಬ್ಬರು ಮಕ್ಕಳಿಗೆ ವಿತಿನ್ 1 ಇಯರ್ 2 ಇಯರಲ್ಲಿ ರಿಸಲ್ಟ್ ಸಿಕ್ಕಿತ್ತು. ಆ ಪೇರೆಂಟ್ಸ್ ತುಂಬ ಖುಷಿಯಲ್ಲಿದ್ದಾರೆ. ಈಗ ಆ ಮಗು ಉದಾಹರಣೆಗೆ ಸುಮ್ಮನೆ ಕೂತ್ಕೊಳ್ತಾ ಇರಲಿಲ್ಲ ಕ್ಲಾಸಲ್ಲಿ, ಹೊರಗೆ ಹೋಗ್ತಾ ಇದ್ದ ಮೊದಲು ಬರುವಾಗ. ಈಗ ಅವನು ಜೀನಿಯಸ್, ಅವನು ಪಾಠ ಓದಬೇಕಂತಿಲ್ಲ, ಆ ಮಗು ಜಸ್ಟ್ ಕೇಳಿಸ್ಕೊಳ್ತಾನೆ ಪಾಠವನ್ನು. ಆನ್ಸರ್ ಬರೀ ಹೇಳಿದರೆ ಎಲ್ಲದಕ್ಕೆ ಆನ್ಸರ್ ಬರೆದು ಔಟ್ ಆಫ್ ಔಟ್ ಮಾರ್ಕ್ಸ್ ತೆಗಿತಾನೆ. ಸೊ ಆ ರೀತಿಯಲ್ಲಿ ಬದಲಾವಣೆ ಆಗಿದೆ. ಮಗು ಹುಡುಗಿ ಕೂಡ, ನಿಶ್ಮಿತಾ ಕೂಡ ಮಾತನಾಡ್ತಿರ್ಲಿಲ್ಲ, ಆನ್ಸರ್ ಮಾಡ್ತಿರ್ಲಿಲ್ಲ. ಅಂದರೆ ಆನ್ಸರ್ ಅಂದರೆ ಏನೇ ಕೇಳಿ ಕ್ಯಾಶುವಲ್ ಆಗಿ ಏನೇ ಮಾತಾಡಿ ನೀವು ಅದಕ್ಕೆ ಉತ್ತರ ಕೊಡ್ತಿರ್ಲಿಲ್ಲ, ಮೌನವಾಗಿರ್ತಿದ್ಲು. ಇವತ್ತು ಮಾತನಾಡ್ತಾಳೆ. ಮೊನ್ನೆ ಒಂದು ಖುಷಿಯ ವಿಚಾರ ಅಂತ ಹೇಳಿದರೆ, ಮೊನ್ನೆ ನಮ್ಮ ಅಸೆಂಬ್ಲಿಯಲ್ಲಿ ಸ್ಟೇಜಲ್ಲಿ ಬಂದು 600 ವಿದ್ಯಾರ್ಥಿಗಳ ಎದುರಲ್ಲಿ ಸ್ಟೇಜಲ್ಲಿ ನಿಂತುಕೊಂಡು ಮಗ್ಗಿಯನ್ನು ಹೇಳ್ತಾಳೆ. ಅಂತಹ ಬದಲಾವಣೆಗಳು ಇಂಥ ವಿದ್ಯಾರ್ಥಿಗಳಲ್ಲಿದೆ. ಹಾಗೆ ವಿವಾನ್ ಶೆಟ್ಟಿ ಮತ್ತೊಂದು ಮಗು, ಅವನಲ್ಲಿ ಕೂಡ ಸುಮಾರು ವರ್ತನೆಗಳಲ್ಲಿ ಬದಲಾವಣೆಗಳನ್ನು ನಾವು ಕಂಡುಕೊಂಡಿದ್ದೇವೆ. ಹೀಗೆ ಈ ವರ್ಷ ಜಾಯ್ನ್ ಆದಂಥ ತುಂಬ ಮಕ್ಕಳುಗಳಿದ್ದಾರೆ. ಹಾಗೆ ನಾನೊಂದು ಬರುವ ವರ್ಷಕ್ಕೆ ಕೂಡ ಅಡ್ಮಿಷನ್ ಈಗ ಕೇಳ್ಕೊಂಡು ಬರ್ತಾ ಇದ್ದಾರೆ, ನಾವು ನೆಕ್ಸ್ಟ್ ಇಯರ್ ಸೇರಿಸ್ತೇವೆ ಅಂತ. ನಾನು ಸೇರಿಸ್ಕೊಳ್ತಾ ಇದ್ದೇನೆ, ಯಾಕಂದರೆ ಬನ್ನಿ ಅಂತ ಹೇಳಿದ್ದೇನೆ. ಆ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡುವ. ನಾನು ಆಗ ಹೇಳಿದಾಗೆ ಅವರಿಗೆ ಸೇವೆ ಮಾಡೋದು ನನ್ನ ಪುಣ್ಯದ ಕೆಲಸ ಅಂತ ಹೇಳಿ, ನನ್ನ ಸೌಭಾಗ್ಯ ಅಂತ ಆಲೋಚನೆ ಮಾಡ್ತೇನೆ ನಾನು. ಈಗ ಅಂಥ ಮಕ್ಕಳಿಗೆ ನೀವು ವಿಶೇಷವಾಗಿ ಏನಾದರೂ ಆಕ್ಟಿವಿಟೀಸ್ ಏನಾದರೂ ಇದೆಯಾ ಅಂಥ ಮಕ್ಕಳಿಗೆ? ಅವ್ರಿಗೆ ವಿಶೇಷವಾದ ಆಕ್ಟಿವಿಟೀಸ್, ಅವರಿಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಬೇಕಾದ್ರೆ ನಾರ್ಮಲ್ ಮಕ್ಕಳೊಟ್ಟಿಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಲಿಲ್ಲ. ಅವರಿಗೆ ಬೇಕಾದಾಗೆ ನಿನ್ನೆ ಮೊನ್ನೆ ಮಾಡಿದ್ದೇವೆ ನಾವು, ಸ್ಪೋರ್ಟ್ಸ್ ಕಂಡಕ್ಟ್ ಮಾಡ್ಕೊಳ್ತೇವೆ. ಅದರಲ್ಲಿ ಫಸ್ಟ್ ಸೆಕೆಂಡ್ ಅಂತ ಹೇಳುವಂಥದ್ದು, ಬೇರೆ ಸ್ಪರ್ಧೆಗಳನ್ನು ಮಾಡ್ತೇವೆ ಅವರಿಗೆ, ಅದರಲ್ಲಿ ಅವರು ನೋಡಿಕೊಳ್ಳುವಂಥದ್ದು. ಮತ್ತೊಂದು ಅಂತ ಹೇಳಿದರೆ, ಆ ಮಕ್ಕಳನ್ನು ನೋಡ್ಕೊಳ್ಳಿಕ್ಕೆ ನಾವು ಆಯಾ ಅವರನ್ನು ಕೂಡ ನೇಮಕ ಮಾಡಿದ್ದೇವೆ. ಯಾಕಂದರೆ ಅವರಿಗೆ ಆಯಾ ಬೇಕಾಗ್ತಾರೆ. ಒಂದು ಊಟ ಮಾಡುವಾಗ ಇದ್ದಿರ್ಬೋದು, ಅಥವಾ ವಾಶ್ರೂಮಿಗೆ ಹೋಗುವಾಗ ಇದ್ದಿರ್ಬೋದು, ಮಕ್ಕಳು ಬೀಳ್ಬೋದು, ಅಥವಾ ಕೆಲವು ಮಕ್ಕಳು ಓಡಿ ಹೋಗ್ತಾರೆ, ಆಟಿಸಮ್ನ ಮಕ್ಕಳು ಓಡಿ ಹೋಗ್ತಾ ಇರ್ತಾರೆ, ಅವ್ರನ್ನ ಹಿಡಿಲಿಕ್ಕೆ ಕಷ್ಟ. ಅಂಥದ್ರಲ್ಲಿ ಅವರ ಸೇಫ್ಟಿ ನೋಡಲಿಕ್ಕೋಸ್ಕರ ಮತ್ತು ಅವರಿಗೊಂದು ಸಹಾಯ ಆಗಲಿ ಅನ್ನೋ ಉದ್ದೇಶಕ್ಕೆ ನಮ್ಮ SDMC ಮತ್ತು ವಿದ್ಯಾದೇವಿ ಎಜುಕೇಷನಲ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಬ್ಬರು ಆಯಾ ಅವರನ್ನು ನೇಮಕ ಮಾಡಿದ್ದೇವೆ ವಿಶೇಷ ಮಕ್ಕಳಿಗಾಗಿ. ಆ ಆಯಾ ಅವರ ಕೆಲಸ ಇಷ್ಟೇ, ಅವರು ಒಂದು ಕಡೆ ಕುರ್ಚಿಯನ್ನು ಹಾಕಿಕೊಳ್ಳೋದು, ಈ ಮಕ್ಕಳು ಹೊರಗೆ ಹೋಗೋದಾಗೆ ನೋಡಿಕೊಂಡು ಅವರ ಸೇಫ್ಟಿಯನ್ನು ನೋಡಿಕೊಳ್ಳುವಂಥದ್ದು, ಊಟ ಮತ್ತು ವಾಶ್ರೂಮ್ಗೆ ಹೋಗುವಾಗ ಮಕ್ಕಳಿಗೆ ಸಹಕಾರವನ್ನು ಕೊಡುವಂಥದ್ದು. ಈ ರೀತಿ ವ್ಯವಸ್ಥೆ ಮಾಡಿಕೊಂಡು ಆ ಮಕ್ಕಳಿಗೂ ಕೂಡ ಸಹಾಯ ಸಿಗಲಿ ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೇವೆ.